ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣಾ ರಿಸಲ್ಟ್ನ ಕಾವಿದ್ರೆ ಕರ್ನಾಟಕದಲ್ಲಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ರಿಸಲ್ಟ್ನ ಕುತೂಹಲ ಜನರಲ್ಲಿದೆ. ಇದರ ನಡುವೆನೇ ರಾಜ್ಯದಲ್ಲಿ ಮತ್ತೊಂದು ಪ್ರಮುಖ ಕ್ಷೇತ್ರ ಶೃಂಗೇರಿಯ ಮರುಮತ ಎಣಿಕೆ ನಡೀತಾ ಇದೆ. ಇವತ್ತು ಇದರ ಕುತೂಹಲವಂತೂ ತಾರಕಕ್ಕೇರಿದೆ. ಯಾಕಂದರೆ ಇಲ್ಲಿ ಇರುವಂತಹ ಪೈಪೋಟಿ ಇದೆಯಲ್ಲ, ಕೇವಲ 201 ಮತಗಳ ಪೈಪೋಟಿ. 201 ಮತಗಳಲ್ಲಿ ಗೆದ್ದಿದ್ರು ಟಿ.ಡಿ. ರಾಜೇಗೌಡ. ಡಿ.ಎನ್. ಜೀವರಾಜ್ ಮಾಜಿ ಸಚಿವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರು ಕೂಡ 2018-23ರಲ್ಲಿ ಅವ್ರಿಗೆ ಗೆಲ್ಲೋದಕ್ಕಾಗಿಲ್ಲ. ಆದರೆ 2018ರ ಗೆಲುವು ಕೂಡ ಕಡಿಮೆ ಅಂತರದ್ದು. 2023ರ ಗೆಲುವಂತೂ ಕೇವಲ 201 ಮತಗಳ ಅಂತರದ ಗೆಲುವನ್ನು ಟಿ.ಡಿ. ರಾಜೇಗೌಡರು ಕಂಡಿದ್ರೆ, ಡಿ.ಎನ್. ಜೀವರಾಜ್ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಅದರಲ್ಲೂ ಕೂಡ ಅವರು ಆಕ್ಷೇಪವನ್ನು ಸಲ್ಲಿಸಿದ್ದೇನಕ್ಕೆ, ಈ ಹಿಂದಿನ ಗೆಲುವುಗಳು ಏನಾಗಿತ್ತು, ಈ ಕ್ಷೇತ್ರದಲ್ಲಿ ಸದ್ಯಕ್ಕಿರುವಂತಹ ಪೈಪೋಟಿ ಹೇಗಿದೆ, ಇವೆಲ್ಲವನ್ನ ಇವತ್ತಿನ ರಿಸಲ್ಟ್ನ ಹಿನ್ನೆಲೆಯಲ್ಲಿ, ಅಂದರೆ ಇವತ್ತು ಮತದಾನದ ಮರು ಎಣಿಕೆ ಏನಾಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನೋಡೋದಾದರೆ, 2023ರ ಚುನಾವಣೆಯಾದಾಗ ಈ ಟಿ.ಡಿ. ರಾಜೇಗೌಡ ಕಾಂಗ್ರೆಸ್ ಹಾಗೆ ಡಿ.ಎನ್. ಜೀವರಾಜ್ BJP ಪೈಪೋಟಿ ಏನಿತ್ತೋ ಇದು ಕೊನೆ ಕ್ಷಣದವರೆಗೂ ಹೋಯಿತು, ಕೊನೆಯ ಹಂತದ ಮತ ಎಣಿಕೆಯವರೆಗೂ ಹೋಯಿತು, ಕೊನೆಯ ಸುತ್ತಿನವರೆಗೂ ಹೋಯಿತು. ಆದರೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅಂಚೆ ಮತ ಎಣಿಕೆಯನ್ನು ಕೊನೆಯಲ್ಲಿ ಮಾಡಲಾಯಿತು. ಈ ಕಾರಣದಿಂದ ಕೊನೆಯಲ್ಲಿ ಅಂಚೆ ಮತಗಳೇನಿತ್ತೋ 1822 ಅಂಚೆ ಮತಗಳು ಚಲಾವಣೆಯಾಗಿತ್ತು. ಆ ಅಂಚೆ ಮತಗಳ ಎಣಿಕೆಯಲ್ಲಿ 279 ಮತಗಳು ತಿರಸ್ಕೃತಗೊಂಡಿದ್ವು. ಇನ್ನು 3 ಮತಗಳು ಅಲ್ಲಿ ನೋಟ ಆಗಿತ್ತು. 1540 ಮತಗಳು ಗಣನೆಗೆ ಬಂದಾಗ ಅಲ್ಲಿ ಟಿ.ಡಿ. ರಾಜೇಗೌಡರ ಗೆಲುವಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಡಿ.ಎನ್. ಜೀವರಾಜ್. ಯಾಕಂದರೆ ಈ ಅಂಚೆ ಮತ ಎಣಿಕೆ ಸರಿಯಾಗಿಲ್ಲ. ಆವತ್ತು 2023ರ ದಿನ, 2023ರ ರಾಜ್ಯ ವಿಧಾನಸಭಾ ಫಲಿತಾಂಶ ಬಂದ ದಿನ ಚುನಾವಣೆಯದ್ದು, ಈ ಶೃಂಗೇರಿ ಕ್ಷೇತ್ರದ ಮತ ಎಣಿಕೆ ಆಗುವ ಅಂದರೆ ಮುಗಿಯುವ ವೇಳೆಗೆ, ಕೊನೆ ಸುತ್ತು ಬರುವಂಥ ವೇಳೆಗೆ ರಾಜ್ಯದಲ್ಲಿ ಅದಾಗಲೇ ಕಾಂಗ್ರೆಸ್ಸು ಭರ್ಜರಿ ಬಹುಮತವನ್ನು ಪಡ್ಕೊಂಡಿತ್ತು. 135 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು. ಹಾಗಾಗಿ ಕೊನೆಯ ಕ್ಷಣದಲ್ಲಿ ಏನಾದರೂ ಗೋಲ್ಮಾಲ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಡಿ.ಎನ್. ಜೀವರಾಜ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ಹೈಕೋರ್ಟ್ ಈಗ ಮರು ಎಣಿಕೆಗೆ ಅಸ್ತು ಅಂತ ಹೇಳಿದೆ. ಈ ಹಿಂದೆ ಮಾಲೂರು ಕೂಡ ಇದೇ ರೀತಿ ಮರು ಎಣಿಕೆ ಆಗಿತ್ತು. ಹಾಗೆಯೇ ಆ ಒಂದು ತತ್ಕ್ಷಣದಲ್ಲೇ ಭಾಳ ಬಾರಿ ಜಯನಗರದ ಕ್ಷೇತ್ರ ಅತ್ಯಂತ ಕಡಿಮೆ ಅಂತರದಲ್ಲಿ ರಾಜ್ಯದಲ್ಲಿ BJP ಗೆದ್ಕೊಂಡಂಥ ಕ್ಷೇತ್ರ, ಸೌಮ್ಯ ರೆಡ್ಡಿ ಸೋತಂಥ ಕ್ಷೇತ್ರ ಕೂಡ ಮರು ಎಣಿಕೆ ಆಗಿತ್ತು 2023ರಲ್ಲಿ. ಈಗ 3 ವರ್ಷಗಳ ನಂತರ ಶೃಂಗೇರಿ ಕ್ಷೇತ್ರದ ಕುತೂಹಲ ಹೆಚ್ಚಿದೆ. ಯಾಕಂದರೆ ಇಲ್ಲಿ ಡಿ.ಎನ್. ಜೀವರಾಜ್ ನಿರಂತರವಾಗಿ ಗೆದ್ಕೊಂಡು ಬಂದಿದ್ರು. ಅಂದರೆ 3 ಸತತವಾಗಿ 3 ಗೆಲುವನ್ನು ಕಂಡಿದ್ರು. 2004, 2008, 2013 ಇಲ್ಲಿ ನಿರಂತರವಾಗಿ ಗೆಲುವನ್ನು ಕಂಡಿದ್ದ ಡಿ.ಎನ್. ಜೀವರಾಜ್ ಸಚಿವರು ಕೂಡ ಆಗಿದ್ದರು. ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿದ್ದರು. ಅವರು 4ನೇ ಬಾರಿ ಗೆಲುವನ್ನು ನಿರೀಕ್ಷೆ ಮಾಡಿದ್ರು. ಆದರೆ 2019ರ ಆ ಒಂದು ಚುನಾವಣೆಯಲ್ಲಿ 1989 ಮತಗಳ ಅಂತರದಿಂದ ಜೀವರಾಜ್ ಅವರಿಗೆ ಸೋಲಾಯಿತು. 2018ರ ಚುನಾವಣೆಯಲ್ಲಿ ಇಲ್ಲಿ ರಾಜೇಗೌಡರಿಗೆ ದಕ್ಕಿದ್ದು 62,780 ಮತಗಳಾಗಿದ್ದರೆ 60,791 ಮತಗಳನ್ನು ಪಡ್ಕೊಂಡಿದ್ರು ಡಿ.ಎನ್. ಜೀವರಾಜ್. ಹಾಗಾಗಿ 1989 ಮತಗಳ ಸೋಲಾಗಿತ್ತು. ಅದು ಕೂಡ ಕಡಿಮೆ ಮತಗಳ ಅಂತರದ ಸೋಲು. ಅದಾದ ನಂತರ ಬಂದ 2023ರ ಚುನಾವಣೆಯಲ್ಲಿ ಒಟ್ಟು ಮತದಾರರಿದ್ದಿದ್ದು ಶೃಂಗೇರಿಯಲ್ಲಿ, ಅಂದರೆ ಆ ಚುನಾವಣೆಯಲ್ಲಿ ಮತದಾರರಿದ್ದಿದ್ದು 1,70,579 ಆದರೆ ಚಲಾವಣೆಯಾದಂಥ ಮತಗಳು 1,41,859. ಈ ಮತಗಳಲ್ಲಿ ರಾಜೇಗೌಡರಿಗೆ ದಕ್ಕಿದ್ದು 59,171. 2ನೇ ಸ್ಥಾನ ಪಡ್ಕೊಂಡಂಥ ಡಿ.ಎನ್. ಜೀವರಾಜ್ ಅವರಿಗೆ ಸಿಕ್ಕಿದ್ದು 58,970 ಮತಗಳು. ಅಂದರೆ ಹಾಲಿ ಮಾಜಿ ಶಾಸಕರ ನಡುವೆ ಇದ್ದಂಥ ಅಂತರ ಕೇವಲ 201. ಈಗಾಗಲೇ ಡಿ.ಎನ್. ಜೀವರಾಜ್ ಮನವಿ ಸಲ್ಲಿಸಿದ್ದಕ್ಕೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಮರುಮತ ಎಣಿಕೆ ಶುರುವಾಗಿದೆ. ಈ ಒಂದು ಕುತೂಹಲದಲ್ಲಿ ಡಿ.ಎನ್. ಜೀವರಾಜ್ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರಾ? ಶೃಂಗೇರಿಯಲ್ಲಿ ರಾಜಕೀಯ ಅಸ್ತಿತ್ವ ಅವರಿಗೆ ಮತ್ತೊಮ್ಮೆ ಸಿಗುತ್ತಾ? ಈಗಾಗಲೇ ಬೇರೆ ಬೇರೆ ನಾಯಕರುಗಳು ಅಲ್ಲಿ ತಮ್ಮ ಅಸ್ತಿತ್ವವನ್ನು ಈಗಾಗಲೇ ಸ್ಥಾಪಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಒಂದು ವೇಳೆ ಜೀವರಾಜ್ ಅವರು ಮತ್ತೊಮ್ಮೆ ಈ ಮರು ಮತ ಎಣಿಕೆಯಲ್ಲಿ ಸೋತು ಹೋದರೆ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮಸುಕಾಗುವಂಥ ಲಕ್ಷಣ ಇದೆ. ಏನಾದರೂ ಟಿ.ಡಿ. ರಾಜೇಗೌಡರು ಆ ಒಂದು 201 ಮತಗಳ ಗೆಲುವೇನಿತ್ತು, ಆ ಗೆಲುವಿನ ಮತಗಳ ಅಂತರ ಹೆಚ್ಚಿರೋದಾಗ್ಬೋದು, ಇಲ್ಲ ಅದೇ ಅಂತರದಲ್ಲಿ ಗೆಲ್ಲೋದಾಗ್ಬೋದು. ಮತ್ತೆ ಅದು ಗೆಲುವಾದರೆ ಟಿ.ಡಿ. ರಾಜೇಗೌಡರಿಗೆ ಇದು ಅವರ ರಾಜಕೀಯ ಜೀವನಕ್ಕೆ ಮತ್ತಷ್ಟು
ಶಕ್ತಿಯನ್ನು ತಂದು ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಸದ್ಯಕ್ಕಂತೂ ಶೃಂಗೇರಿ ಎತ್ತ ಇಡೀ ರಾಜ್ಯದ ಚಿತ್ತ ಇದೆ. ಯಾಕಂದರೆ ಮತ್ತೊಂದು ಕ್ಷೇತ್ರ ಏನಾದರೂ ಈಗ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಬರೋದಕ್ಕಿಂತ ಮೊದಲು ಮತ್ತೊಂದು ಕ್ಷೇತ್ರ ಏನಾದರೂ BJP ಪಾಲಾಗ್ಬಿಡುತ್ತಾ, ಈ ಮತ ಎಣಿಕೆ ಏನಾದರೂ ಉಲ್ಟಾಪಟ್ಟ ಆಗಿದೆಯಾ, ಸೊ ಅಲ್ಲೇನಾದರೂ ಒಂದಷ್ಟು ಗೊಂದಲಗಳಾಗಿದೆಯಾ, ಈ ಪ್ರಶ್ನೆ ಅಂತೂ BJP, ಕಾಂಗ್ರೆಸ್ ಹಾಗೇನೆ ಇಡೀ ರಾಜ್ಯವನ್ನು ಕಾಡ್ತಾ ಇದೆ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.